ಕುರಬಾರ ಹುಡುಗಿ ನಾ ಬಿಂಕದ ಬೆಡಗಿ ಕುರಬಾರ ಹುಡುಗಿ ನಾ ಬಿಂಕದ ಬೆಡಗಿ ನಡೀನ್ರಿ ಗೌಡ್ರ ಇನ್ನು ನಾಳೆ ನಂದ್ ಅಲ್ಲಿ ವ್ಯವಸ್ಥೆ ಆಕೈತಿ ಏನ ಮಸ್ತ್ ಪಾರ್ಟಿ ಕೊಡ್ತೇನೆ ನೀವು. ಆಯ್ತು ಗೌಡ್ರ. ಏ ಬಸ್ಯ ನಿದ್ದಿ ಮಾಡಕತ್ತಿ ಅಲ್ಲಿ ಹೇಳ ಮಗನ ಹೇಳ ಮನಿಗ್ ಹೋಗಿ ನಿದ್ದಿ ಮಾಡ. ಹಾ ಎದ್ ಬಾ ಏನ್ ಸ್ವಲ್ಪ ನಿಶೆ ಆಗೈತಿ. ಏ ಹಗರ್ ಬರ್ಲಿ ಅಪ್ಪ. ಹಲೋ ಹಾಂ ಹೇಳ ಯಾರು ಮಾತಾಡೋದು? ಹಾಂ ಇಸ್ಮಾಯಿಲಣ್ಣ ಹೇಳಿ ಇಸ್ಮಾಯಿಲ. ಹಾಂ ಹೌದಾ ನಾನು ಕುರಿಯಾಗದನೀಗ ಅವನು ಕುರಿಯಾಗದಾನ. ಅವ್ನು ಮುಂದೆ ಹೇಳಿದ್ದೆ ನಾನು ಒಂದೆರಡು ಆಳನ್ನ ಒಂದು 8 ಮರಿನ ಕೊಡೋಣ ಅಂತ ಹೇಳಿ ಕ್ಯಾಸ ಹೇಳಿದ್ನಿ. ಸರಿ ಅವನಟ್ಟು ಇನ್ನಟ್ಟು ಕರೆದು ವಿಚಾರ ಮಾಡ್ತಾನೆ. ನಾನು ನಿನಗೆ ಫೋನ್ ಹಚ್ತಾನೆ. ಇಲ್ಲೇ ಬೆಡ್ಸೋದಾರ್ಯಾಗ ಅದಾವ ನೀರು ಮಾರಾಳ ಅಂತಲೇ. ಹಾಂ ನೀನು ನಾಳೆ ಮುಂಜಾನೆ ಬಂದುಬಿಡ. ನಿನಗೆ ದಾರಿ ಗೊತ್ತಾದ್ರೆ ದಾರಿ ಹಿಡಿದು ಬಾ. ತಳಗಿನ ಸೈಡ್ ಅದಾವ. ದಾರಿ ಗೊತ್ತಾಗ್ಲಿಕ್ಕಂದ್ರೆ ಅಲ್ಲೇ ನಿಲ್ಲ. ನಾವು ಯಾರನ್ನಾರ ಒಂದು ನಮ್ಮ ಹುಡುಗನ ಕಳಿಸ್ಕೊಡ್ತಾನೆ. ಹಲೋ ಹಾಂ ಹೇಳ. ಬೆಡ್ಸೂರು ದಾರ್ಯಾಗ ಮಾರಾಳ ಐತಲ್ಲ. ಹಾಂ ಮಾರಾಳಕ್ಕೆ ಹೋಗು ಬಲಗಡೆ ಸೈಡನ ಅದಾವ. ಬೆಳಿಗ್ಗೆ ಬಂದ್ಬಿಡ್ತಿ. ಆಯ್ತು ಆಯ್ತು ಆಯ್ತು. ಯಾವ ಮರಿ ಯಾವ ಕುರಿ ಕೊಡೋದ ಒಟ್ಟು ನಮ್ಗೆ ತೋರಿಸುವ ಜಲ್ದಿ. ಸಂಘ ಬಾರ್ಲಿ ಇಲ್ಲಿ. ಇಸ್ಮಾಯಿಲ್ಗೆ ಅವು ಎರಡು ಆಳು ಕುರಿನ ಒಂದು 8 ಮರಿ ಅದಾವಲ್ಲವ ಒಳಗೆ ಇದ್ದಿದ್ದು ಅವನ್ನ ತೋರಿಸೋಂಗ. ಆಯ್ತು ನೋಡಿ ಸುಮಾರು. ಹೌದಾ ಮತ್ತೆ ಇನ್ನೊಂದೆರಡು ಅದಾವ ತಂದಿದ್ರಲ್ಲ ಸಾವುಕಾರ. ಇನ್ನೊಂದೆರಡು ಮರಿಗಳು ಅಂತ ಅಂದಿದ್ರು ನೋಡಿ ಸಾವುಕಾರ. ರೇಟ್ ಯಾರು ಅನ್ನಾರು ಕೂಡ ಮಾತಾಡ್ಬೇಕಣ್ಣ? ಅನ್ನ ಕೂಡ ಮಾತಾಡ್ಬೇಕು. ಹೌದ್ರಾ? ಆಯ್ತು ಅವ್ರ ಆಯ್ತು ಮಾತಾಡ್ತೀನಿ.
ಸೌಕರ್ ನೋಡೇನಿ. ಏನ್ ಬಂದು ತಗೊಂತಿ? ಏನ್ ಹೇಳ್ ಸೌಕರ್, ನೀನು ಒಂದು ರೇಟ್ ಹೇಳ. ನಾನು ಹೇಳ್ಬೇಕ ರೇಟ್? ಹೇಳ್ ಸೌಕರ್ ಒಂದು ರೇಟ್ ಹೇಳ. ಅವು ಈಗ ನೋಡಿದ ಮರಿಗಳಿಗೆ ಹಾಕ್ 1,20,000 ರೂಪಾಯಿ ಕೊಟ್ಟ ಹಾಕೊಂಡ್ಬಿಡ. ಬಾರ್ ಸೌಕರ್ ಭಾಳ ಆಕತ್ ನೋಡು. ಭಾಳ ಇಲ್ಲ, ಕರೆಕ್ಟ್ ಹೇಳಿ ಅಂತ ತಗೊಂಡ ನಾನು. ಭಾಳ ಆಕತ್. ಹಿಂಗಾದ ಮತ್ತೆ ಹೆಂಗ ಮುಂದೆ ನಾನು ಹೆಂಗ ಇದು ಮಾಡ್ಲಿ? ಏನ್ ಬಂದ್ರು ತಗೊಳವ್ ನೀನ? ಒಂದ್ ರೇಟ್ ಹೇಳ್ಬಿಡಿ ಅಷ್ಟಕ್ಕ. ಹಂಗಂದ್ರ ಹಿಂಗ ಹೇಳ 80 ಕೊಡ್ತಾ ನೋಡ. 80 ಭಾಳ ಕಡಿಮೆ ಆಕೈತಿ. ಬಾರ್ ಸೌಕರ್ ಹಂಗಾದ್ರೆ ಮತ್ತೆ ಮುಂದೆ ಹಂಗ ಇದ್ಬೇಕಲ್ಲ. ನಾನು ಇನ್ನೊಂದ್ ರೇಟ್ ಹೇಳ್ತೇನೆ, ಹೇಳ್ ಸೌಕರ್ ಹೇಳ. ಆ ರೇಟಿಗೆ ಹಾಕೊಂಡು ಹೋಗ. ಚಲೋ ಅದಾವ ಮರಿಗಳವ. ಅದ ಮತ್ತೆ ಏನ್ ನೋಡಂತ ಹಿಂಗ ಮುಖ ಪಿಂಡ್ ಇಲ್ಲ ಹಂಗದ ಒಂದೊಂದು ಮರಿಗಳು. 800 ರೂಪಾಯಿ 1 kg ಮಟನ್ ಐತಿ ಮರಾಯ. 110 ಕೊಟ್ಟ ಕಾಸ ಸುಮ್ಮನೆ ಹಾಕೊಂಡು ಹೋಗ್ಬಿಡವನ. ಒಕ್ಕ ತಕ್ಕರ್ ಮರಿ ರಾವಕ ಬಾಡದ್ರ ತಕ್ಕ ಬದುಕರ್ ಇದ್ರ ಅದು ಮತ್ತೆ ಬೇರೆ. ಇಲ್ಲಿಕಂದ್ರ ನೀವು ಒಲ್ಲೆ ಅಂತಂದ್ರ ನಾಳೆ ಶನಿವಾರ ಐತಿ, ಗಾಡಿ ತರಿಸಿ ಹೇರಿಸಿ ಕಳಿಸಿ ಬಿಡ್ತಾನೆ. ಒಂದ್ ರೇಟ್ ಹೇಳ್ಕ ಹೇಳ. ಮತ್ತೆ ಹಂಗ ಕಿರಿಕಿರಿ ಹಾಕೊಂಡ್ ಕುಂದ್ರದ. 110 ಕೊಟ್ಟು ತಗೊಂಡ್ ಹೋಗ್ಬಿಡ. ನಾ ಒಂದ್ ರೇಟ್ ಹೇಳ. ಅಯ್ಯೋ ಮತ್ತು ಇನ್ನ ಅರ್ಧಾಡಕೈತಿ ನೀನ. ನಾ ಒಂದ್ ರೇಟ್ ಹೇಳ್ತ ನೋಡ. ಹೇಳು ನೋಡು. 90 ಕೊಡ್ತಾನೆ, ಮುಗಿಸ್ಬಿಡ. ಹೋಗಿ ಹೇರ್ ನನಗ 90 ಬೇಡ, ನಾ ಗಾಡಿ ಒಂದ 5 ಬಿಡ್ತಾನೆ. ಬಾಳ ಅಂದ್ರ ಏನ ಅದನ್ನ 5 ಕಡಿಮೆ ಮಾಡ್ತಾನೆ ನಾನು. ಅದ್ರ ಹಾಕೊಂಡ್ ಕಾಸು ಹೋಗ್ಬಿಡ. ಏನ್ ಬೇಡ, ಒಂದ್ 90 ಕೊಡ್ತಾನೆ. ನಾ ಗಾಡಿ ತಗೊಂಡ್ಬರ್ತಾನೆ, ಹೇರ್ಕೊಂಡ್ ಹೋಗ್ಬಿಡ್ತಾನೆ. ಸಂತಕ ತಗೊಂಡಿ ನೋಡ್ ಸೌಕಾರ. ಮತ್ತೆ ಈಗ ಒಂದ್ 90 ಕೊಡ್ತಾನೆ, ಹಾಕೊಂಡ್ ಹೋಗ್ಬಿಡ್ತಾನೆ. ನಾನು 1-5 ಕೊಟ್ಟು ಅನ್ನಕತ್ತಿಲ್ಲ. ಯಾರು ಸೌಕಾರ, ನಂದು ನೋಡ್, ನಂದು ಪರಿಸ್ಥಿತಿ ಅರ್ಥ ಮಾಡ್ಕೋರಿ. ಐತ್ ತಗೋ, ರೇಟ್ ಐತಿ ಅದ್ರಾಗ. ಇಸ್ಮಾಲ ಹೇಳಿ ಸೌಕರ. ಅವನೊಂದು 80 ಬೇಡ, 90 ಬೇಡ. ಹಾ ಸೌಕರ. ನಮ್ಮ ಅಣ್ಣಂದ 1-5 ಬೇಡ. ಹಾ ಸೌಕರ. ಶುದ್ಧ ಒಂದ್ ಆತು ಸಂಸ್ಕಾರ ಕೊಟ್ಬಿಡ್ ನಮ್ಮ ಅಣ್ಣ ಕೈಯಾಗ. ನೋಡ್ ಸೌಕರ, ನಾನು ಬಡವಾದ, ನಾನು ದುಡ್ಕೊಂಡ್ ತಿನ್ನವ. ನಾ ತಗೊಂಡ್ ಹೋಗಿ ಹೆಂಗ ತಗೋ ಸೌಕರ, ಬರಾಬರಿ ಮತ್ ನಮ್ ತಮ್ಮ ಹೇಳ್ಯಾನಂದ್ಗೊಳಕ್ ಮತ್ತೇನ್ ನೋಡ್ ಸೌಕರ, ನಂದು ನನ್ನ ಒಟ್ಟು ಉಳಿಸ್ರಿ ಇದ್ರಾಗ. ನಾನು ಬಡವಾದಾನೆ. ನಾವು ಕಾಯಂ ಕೊಡಾರಂತಂದ ಬರ್ತೇವೆ. ಮತ್ತೆ ಹೇಳೋದು ಅದಕ್ಕೆ ನೀ ಕಾಯಂ ಒಯ್ತಿ ಅನ್ನೋ ಉದ್ದೇಶಕ್ಕಾಗಿ ಮಾತಾಡಕ್ ಬರ್ಲಂಗ ಆಗ್ಬಿಡ್ತೈತಿ. ಅಲ್ಲ, ನಿನಗ ಕಾಯಂ ಒಯ್ತಿ ಅನ್ನೋ ಉದ್ದೇಶಕ್ಕಾಗಿ ಹೇಳಕತ್ತೇನೆ. ಉಳಿದ ರೊಕ್ಕ ಎಂದ್ ಕೊಟ್ಟು ಹೋಗವ. ಈ ಸೋಮಾರಿಗಿಲ್ಲ, ಇನ್ ಸೋಮಾರಿಗೆ ಅಂತ ತಿನ್ನಲ್ಲ ಕೊಡ್ತಂಕ. ಈಗ 10 ಕೊಟ್ಟಿ. ಈಗ ಏನ 10 ಕೊಟ್ಟಿ ಏನು 90,000 ರೂಪಾಯಿ. ಮುಂದಿನ ಸೋಮವಾರ ಹೊಡೆದ ಕೊಟ್ಟು ಬಿಡು. ಮರಿ ನೀ ಬೇಕಾದಾಗ ಒಯ್ಯಿ, ಒಯ್ಯಿ, ಏನೋ ಮಾಡ. ಆಯ್ತಾಯ್ತು. ಓ ಬಿರಾ, ಓ ಗೌಡ್ರ. ಬಂದ ತಡಿ. ಈ 12 ಎಕರೆ ಹೊಲನು ಕುರಿ ವಾಸನೆ ಹೊಡಿಬೇಕು ನೋಡ. ನೋಡ್ಯಾರ ನೋಡ್ರಿ ಗೌಡ್ರ, ಈ ಲಕ್ಷ್ಮಿ ನಿಮ್ ಹೊಲ್ದಾಗ ಕಾಲ್ ಇಟ್ಟಾಳ ಅಂದ ಬಳಕ ಏನ ಈ ಬಂಗಾರ ತೂಕದ ಬೆಳೆನ ಬೆಳಿತೈತಿ. ಲಕ್ಷ್ಮವ್ ಕಾಲ್ ಇಟ್ಟು ಕಡಿಸಿ ಏನು ಕಡಿಮೆನ ಇಲ್ಲ ರೈತರಿಗೆ. ಈ ಭೂಮಿ ತಾಯಿ ಬಂಗಾರದಂತ ಬೆಳಿ ಕೊಡ್ತಾಳು, ಇಲ್ಲ ಇವ್ರ ತಂಗಿ ಬಂಗಾರದಂತ ಕೂಸಿಗೆ ಹೆಣ್ಮ ಕೊಡ್ತಾಳು. ಏನಂದ್ರಿ ಗೌಡ್ರ? ಏನ್ ವಿಚಾರ ಮಾಡಕತ್ತೀರಿ ಗೌಡ್ರ? ಏನಿಲ್ಲ ಬೀರಪ್ಪ, ಈ ನನ್ ಹೊಲಕ್ಕ ಕುರಿ ತರ್ಬಿಲ್ಲ, ಅದಕ್ಕ ಇವತ್ತ ನಂದ ಎಲ್ಲಾ ವ್ಯವಸ್ಥೆ ಆಕೈತಿ. ಏನ ಮತ್ತ್ಯಾಕ್ರಿ ಗೌಡ್ರ ಮಣ್ಣಾರ ಕೊಡ್ಸಿರಿ ಮತ್ ಒಳ್ಳೊಳ್ಳೆ ಅಂತ ಅಂದ್ರ ಅದ ಹೆಂಗಾದಿತ್ತ? ಗೌಡನ್ ಗತ್ತ ಅದ ಹೆಂಗ್ ಉಳಿಬೇಕ್ ಬೇಡ? ಆತ್ ತಗೊಳ್ರಿ, ಸಂಜೆ ಮುಂದ ನಾನಾರ ಬರ್ತೇನ್ರಿ. ಇಲ್ಲಿಕಂದ್ರ ನಮ್ ತಮ್ಮನಾರ ಸಂಗಣ್ಣ ಕೊಡ್ತಾನ್ರಿ ನಿಮ್ ಮನಿಗೆ. 3 ಮಂದಿ ಬಂದ್ಬಿಡ್ರಿ. 3 ಮಂದಿ ಬರಾಕ್ ಆಗೋದಿಲ್ರಿ. ಕುರಿಯಾಗ ಗಂಡ್ಕೊಳುದು ಮರಿ ಕುಡಿಸೋದು ಅದು ಬೇಕ್ರಿ. ನಿಮ್ ತಂಗಿ ಅಲ್ಲೇ ಇರ್ತಾಳಲ್ಲ? ಅಲ್ಲಿ ಒಬ್ಬಾಕಿನ ಬಿಟ್ಟು ಹೆಂಗ್ ಬರೋದು ಗೌಡ್ರ? ನಾವು ಒಬ್ಬವ್ರ ಯಾರ ಒಬ್ಬರು ಕಳಿಸ್ತೇವಿ ನಾವ. ನೋಡ್ರಿ ಗೌಡ್ರ. ಸರಿ ಬೀರಾ ಬರ್ಲಿ ಹಂಗಾರನ? ಅಲ್ರಿ ಗೌಡ್ರ, ಆ ಬಿಡಿಸಿದ ಹತ್ತಿನ ಒಯ್ದು ಬಿಡ್ಬೇಕ್ರಿ ಅದನ್ನ. ಎಷ್ಟು ಹತ್ತಿ ಹೊಲ ಎಲ್ಲ ಮುಗಿಲಿ, ಆಮೇಲೆ ಆಳು ಟ್ರ್ಯಾಕ್ಟರ್ ಕೂಡ ಕೊಟ್ಟು ಕಳಿಸ್ತಾನೆ. ಏನ ಅವಾಗ ಕಳಿಸ್ಕೊಡ್ರಂತ ತಿಳಿತಿಲ್ಲ? ಅಷ್ಟ ಮಟ್ಟ ನಮ್ಮ ಅಂತಲೇ ಇಟ್ಕೊಳ್ಳೋಣ್ರಿ. ನಿಮ್ ಕಡೆನೆ ಇಟ್ಕೋರಿ. ಆಯ್ತು ತಗೋರಿ ಗೌಡ್ರ. ಆಯ್ತು ತಗೋ ಬೀರಾ, ಸಂಜಿಕ ವ್ಯವಸ್ಥೆ ಐತಿ.
ಬರ್ಬೇಕಾ ಮತ್ತೆ ನಾನು ಒಟ್ಟ ಅಲ್ಲೇ ಚಿಪ್ಪಾಡಿ ಸಂಘವನ್ ಮಗಳದ ಹಣ್ಣಿಡು ಕಾರ್ಯ ಐತಿ ಅದಕ್ಕೆ ಹೋಗ್ಬೇಕ. ಆಯ್ತು ನೋಡ್ರಿ ಗೌಡ್ರ. ಹಾ ಬಲ್ಲೆ. ಆಯ್ತು ನೋಡ್ರಿ. ಆಕಿ ಚಿಪ್ಪಾಡಿ ಸಂಘವಂತ ಇವ ಚಿಪ್ಪಾಡಿ ಗೌಡ. ಏನ್ ಆಕಿ ಚಿಪ್ಪಾಡಿ ಅದಾಳು ಏನ್ ಈ ಗೌಡ ಚಿಪ್ಪಾಡಿ ಅದಾನು? ಅಣ್ಣ ಬಿಡಿ ಸಿಟ್ಟಿದ್ದ ಹತ್ತಿನ ಒಯ್ ಅಂತ ಹೇಳ್ಬೇಕಿಲ್ಲ ಆ ಗೌಡಗ್. ನಾನು ಅಂದಿದೆ ಹ್ಮ್ ಅದಷ್ಟು ಹೊಲ ಮುಗಿದ ಮ್ಯಾಲ ಆಳ್ನ ಗಾಡಿನ ಕೂಡ ಕೊಟ್ಟು ಕಳಿಸ್ತೇನೆ. ಅವಾಗ ಹೇರ್ಕೊಂಡ್ ಹೋಗ್ತೇನೆ ಅಲ್ಲಿ ಮಠ ನಮ್ಮ ಮತ್ತಲೇ ಇರ್ಲಿ ಅಂತ ಹೇಳಿ ಹೋದ್ನ. ಅಣ್ಣ ಆ ಗೌಡಂದ ನೋಡೋ ನೋಟಾನ ಸರಿ ಇಲ್ಲ ನೋಡೋಣ. ಯಾಕ ಬತ್ತಂಗಿ? ಎಂದರ ನೋಡ್ಯಾನ ಇಲ್ಲ ತಿಂದರಂಗ ನೋಡ್ತೈತಿ. ಹೆಣ್ಮಕ್ಕ ಮುಖ ನೋಡ್ಯಾತು ಇಲ್ಲೋ ಮಾಡ್ತೈತಿ ಜೋಕ್ ಮಾರ. ಹಂಗೆಲ್ಲಾ ಅನ್ಬಾರ್ದು. ಅವ್ರ ಗೌಡ್ರದಾರ ಅವ್ರ. ಗೌಡ್ ಇದ್ರ ಅವನ್ ಪಾಲಿಗಿದ್ದಾನ. ಗೌಡ್ ಇದ್ರ ಇರೋಲಕ್ ಬಿಡಣ. ನಮಗೇನ್ ಕಡಿಮೆ ಆಗೈತಿ? ದೇವ್ನಂತ 2 ಮನಿ ಅದಾವ, 1000 ಕುರಿ ಅದಾವ. ಆ ಗುಡ್ಡದ ಮಲ್ಲಯ್ಯ ನಮಗೇನ್ ಕಡಿಮೆ ಮಾಡ್ಯಾನ? ನೋಡ್ತಂಗಿ ನಿನ್ನೆ ಮನಿ ಊರಿಗೆ ಹೋದವ್ರ ಹೊಳ್ಳೆ ಈ ಹೊತ್ತಾದ್ರು ಕುರಿ ಕಡಿಸಿ ಲಕ್ಷಣ ಇಲ್ದಂಗ ಊರಾಗ ತಿರ್ಗಾಡಕತ್ಬಿಟ್ಟ. ಹೋಗ್ಲಿ ಬಿಡಣ, ಈಗ ಬರ್ಬೋದು. ಅಂದಂಗ ನಾ ಸ್ವಲ್ಪ ಮರಿಗೆ ನೀರ್ ಕುಡಿಸ್ತೀನಿ. ಇಲ್ಲೇ ವಜ್ಜ ಅಂತಕ್ ಹೋಗ್ಬರ್ತೀನಿ. ವಜ್ಜ ಸಂತೆಕ್ ಹೋಗ್ತೇನೆ. ಆಯ್ತು ಹೋಗುವ. ಮರ್ಯಾದ ಒಟ್ಟು ಒಗತಿಂದ ನೋಡ್ಕೊ.